ಅಂದ್ರೆ ಇವತ್ತು ನಾವು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಈ ಒಂದು ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನಾವು ಫೋನ್ಪೇನಲ್ಲಿ ಇರ್ಬೋದು ಅಥವಾ ಗೂಗಲ್ ಪೇನಲ್ಲಿ ಇರ್ಬೋದು, ನಾವು ಏನಾದರೂ ಟ್ರಾನ್ಸಾಕ್ಷನ್ ಮಾಡ್ತಿರ್ಬೇಕಾದ್ರೆ ನಮ್ಮ ಹಣ ಅನ್ನೋದು ಫೇಲ್ ಆಗುತ್ತೆ ಅಥವಾ ಕಟ್ ಆಗುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ, ನಮ್ಮ ಹಣ ಅನ್ನೋದು ಕಟ್ ಆಗುತ್ತೆ ಅಂಥ ಸಮಯದಲ್ಲಿ ನಾವು ಬ್ಯಾಂಕಿಗೆ ಹೋದರೆ ಬ್ಯಾಂಕ್ನವರು ಯಾವುದೇ ಕಾರಣಕ್ಕೂ ಅದನ್ನು ಹಚ್ಕೊಳ್ಳೋದಿಲ್ಲ ಸ್ನೇಹಿತರೆ. ನೀವು ಪ್ರೈವೇಟ್ ಆ್ಯಪ್ನಲ್ಲಿ ನೀವು ಮಾಡಿದರೆ ಅದು ನಮಗೆ ಸಂಬಂಧಪಡೋದಿಲ್ಲ ಅಂತ ಈ ರೀತಿ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಅದಕ್ಕಾಗಿ ನೀವು ಯಾವುದೇ ರೀತಿಯಲ್ಲಿ ನೀವು ಯೋನೋ ಆ್ಯಪ್ನಲ್ಲಿ ಸ್ಕ್ಯಾನ್ ಮಾಡಿ ಪೇ ಮಾಡೋದಿರ್ಬೋದು ಅಥವಾ ನೀವು ಮೊಬೈಲ್ ನಂಬರ್ ಮೂಲಕ ಹಣ ಕಳಿಸೋದಿರ್ಬೋದು, ಎಲ್ಲವನ್ನು ಕೂಡ ನೀವು ಯೋನೋ ಆ್ಯಪ್ ಮೂಲಕ ಮಾಡಿದರೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಅವರು ಕೂಡ ಸ್ಪಂದಿಸ್ತಾರೆ. ಯಾಕೆಂದರೆ ಒಂದು ಎಸ್ ಬಿ ಐನವರ ಒಂದು ಸ್ವಂತ ಆ್ಯಪ್ ಅದು. ಅಲ್ಲಿಂದ ನೀವು ಮಾಡಿರುವಂಥ ಯಾವುದೇ ಟ್ರಾನ್ಸಾಕ್ಷನ್ ಫೇಲ್ ಇರ್ಬೋದು ಅಥವಾ ಅಮೌಂಟ್ ಕಟ್ ಆಗಿರುವಂಥ ವಿಷಯ ಇರ್ಬೋದು, ಯಾವುದೇ ಇಶ್ಯೂ ಇದ್ದರೂ ಕೂಡ ಅವರು ಸ್ಪಂದಿಸ್ತಾರೆ. ನೀವು ಬೇರೆ ಆ್ಯಪ್ನಲ್ಲಿ ಮಾಡಿರುವಂಥ ಟ್ರಾನ್ಸಾಕ್ಷನ್ ಬಗ್ಗೆ ಅವರು ಯಾವುದೇ ಕಾರಣಕ್ಕೂ ನೀವು ಎಸ್ ಬಿ ಐ ಅಕೌಂಟನ್ನು ಯೂಸ್ ಮಾಡ್ತಾ ಇದ್ದರೆ ಬೇರೆ ಆ್ಯಪ್ನಲ್ಲಿ ಆಗಿರುವಂಥ ಟ್ರಾನ್ಸಾಕ್ಷನ್ಸ್ಗಳನ್ನ ಅವರು ಯಾವುದೇ ರೀತಿಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಅಥವಾ ಅವರು ಅದಕ್ಕೆ ಒಂದು ಸಪೋರ್ಟ್ ಮಾಡೋದಿಲ್ಲ ಅಥವಾ ನಮಗೆ ಹೆಲ್ಪ್ ಮಾಡೋದಿಲ್ಲ ಅವರು. ಅದಕ್ಕಾಗಿ ನಾವು ಯೋನೋ ಎಸ್ ಬಿ ಐನಲ್ಲಿ ನಾವು ಯು ಪಿ ಐ ಹಣ ಅನ್ನೋದು ವರ್ಗಾವಣೆ ಇರ್ಬೋದು, ಸ್ಕ್ಯಾನ್ ಮಾಡಿ ಪೇ ಮಾಡೋದಿರ್ಬೋದು, ಎಲ್ಲ ಫೀಚರ್ಸ್ಗಳು ಫೋನ್ ನಂಬರ್ ಮೂಲಕ ಹಣ ವರ್ಗಾವಣೆ ಮಾಡೋದಿರ್ಬೋದು ಅಥವಾ ಅಕೌಂಟ್ ನಂಬರ್ IFSC ಕೋಡ್ ಮೂಲಕ ಇರ್ಬೋದು ಅಥವಾ ನಾವು ಸ್ಕ್ಯಾನ್ ಮಾಡಿ ಪೇ ಮಾಡೋದಿರ್ಬೋದು, ಎಲ್ಲವನ್ನು ಕೂಡ ನಾವು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಮಾಡಬಹುದು. ಎಲ್ಲ ಫೀಚರ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಸೇಫರ್ ಸೈಡ್ ಇರ್ತೀವಿ ಅಂತ ಅರ್ಥ. ಅದಕ್ಕಾಗಿ ಅಲ್ಲಿ ಯಾವ ರೀತಿ ನಾವು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ನೋಡಿ. ಮೊದಲು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾವು ಇಲ್ಲಿ ನೋಡಿ ನೇರವಾಗಿ ಸ್ಕ್ಯಾನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಲಾಗಿನ್ ಮಾಡುವಂಥ ಕೂಡ ಅವಶ್ಯಕತೆ ಇಲ್ಲ. ನಂತರದಲ್ಲಿ ನಾವು ಸ್ಕ್ಯಾನ್ ಮಾಡಿದ ನಂತರದಲ್ಲಿ ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ನೋಡಿ ಸ್ಕ್ಯಾನ್ ಅಂತ ನೀವು ನೇರವಾಗಿ ಇಲ್ಲಿಂದ ಈ ರೀತಿ ಕ್ಲಿಕ್ ಮಾಡ್ಕೋಬೋದು. ಮಾಡಿದ ನಂತರದಲ್ಲಿ ನೋಡಿ ಬಯೋಮೆಟ್ರಿಕ್ ಸೈನ್ ಇನ್ ಅಂತ ಕೇಳ್ತಾ ಇದೆ. ಹಾಕಿದ ನಂತರದಲ್ಲಿ ನೇರವಾಗಿ ನಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಕ್ಯಾಮ್ರಾ ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ನೀವು ಸ್ಕ್ಯಾನ್ ಮಾಡ್ಬೋದು. ಕೆಳಗಡೆ ಫ್ಲ್ಯಾಶ್ ಕೂಡ ಇರುತ್ತೆ. ನೀವು ಕತ್ಲಲ್ಲಿ ಏನಾದರೂ ಸ್ಕ್ಯಾನ್ ಮಾಡ್ತಾ ಇದ್ದರೆ ಕೆಳಗಡೆ ಫ್ಲ್ಯಾಶ್ ಕೂಡ ಆನ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ ಈ ರೀತಿ ಫ್ಲ್ಯಾಶ್ ಕೂಡ ಆನ್ ಮಾಡ್ಕೋಬೋದು. ನಂತರದಲ್ಲಿ ನೀವು ಫೋನ್ನಲ್ಲಿ ಇರುವಂಥ QR ಕೋಡ್ಗೂ ಕೂಡ ಪೇಮೆಂಟ್ ಮಾಡ್ಬೋದು. ಅಪ್ಲೋಡ್ ಫ್ರಮ್ ಗ್ಯಾಲರಿ ಅಂತ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಫೋನಲ್ಲಿರುವಂಥ QR ಕೋಡ್ಗೂ ಕೂಡ ಇಲ್ಲಿ ನೋಡಿ ಈ ರೀತಿ ಫೋನಲ್ಲಿರುವಂಥ QR ಕೋಡ್ಗೂ ಕೂಡ ನಾವು ಸ್ಕ್ಯಾನ್ ಮಾಡ್ಬೋದು. ಇಲ್ಲಿ ನೋಡಿ UPI ಲೈಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೂಪರ್ ಫಾಸ್ಟ್ ಆ್ಯಂಡ್ ಸೇಫ್ ಪೇಮೆಂಟ್ಸ್, ಪೇ ಅಪ್ ಟು 1000 ರೂಪಾಯಿ ವಿದೌಟ್ ಯೂಸಿಂಗ್ ಪಿನ್ ಅಂತ ಎಲ್ಲ ಬರ್ತಾ ಇದೆ. ಆ್ಯಕ್ಟಿವೇಟ್ ಮಾಡ್ಬೋದು. ನಾನು ಸದ್ಯಕ್ಕೆ ರಿಮೈಂಡ್ ಮಿ ಲೇಟರ್ ಅಂತ ಹೇಳ್ತೀನಿ. UPI ಲೈಟನ್ನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ. ನಂತರದಲ್ಲಿ ನಾವು ಸ್ಕ್ಯಾನ್ ಮಾಡೋದನ್ನ ಮತ್ತೊಂದು ಬಾರಿ ನೋಡೋಣ. ಈ ರೀತಿ ಸ್ಕ್ಯಾನ್ QR ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಫ್ರಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿ ಗ್ಯಾಲರಿಯಲ್ಲಿರುವಂಥ QR ಕೋಡನ್ನು ನಾವು ತಗೋಬೋದು, ನೋಡ್ಬೋದು. ನೇರವಾಗಿ ಆ ಒಂದು QR ಕೋಡ್ನ ಒಂದು ಏನು ಅಕೌಂಟ್ ಹೋಲ್ಡರ್ ಇರ್ತಾರೆ ಅವ್ರ ಹೆಸರು ಇಲ್ಲಿ ಮೇಲ್ಗಡೆ ಬರುತ್ತೆ. ಅಮೌಂಟನ್ನು ಹಾಕಬೇಕಾಗುತ್ತೆ. ಯಾವ ರೀತಿ ನಾವು ಎಷ್ಟು ಅಮೌಂಟನ್ನು ಅಂತ ಹಾಕಿಬಿಟ್ಟು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಮೌಂಟ್ ಅನ್ನೋದು ಈ ರೀತಿ UPI ಪಿನ್ ಕೇಳುತ್ತೆ. UPI ಪಿನ್ನನ್ನು ಹಾಕಿಬಿಟ್ಟು ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ನಮ್ಮ ಅಮೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ವರ್ಗಾವಣೆ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವುದೇ ಒಂದು ಆ್ಯಪ್ನ ಯೂಸರ್ಸ್ಗೆ ನೀವು ಸ್ಕ್ಯಾನ್ ಪೇ ಮಾಡ್ಬೋದು. ಕೇವಲ ಯೋನೋ ಎಸ್ ಬಿ ಐ ಯೂಸರ್ಸ್ಗೆ ಮಾತ್ರ ಅಂತಲ್ಲ, ಅದು ಗೂಗಲ್ ಪೇ ಇರ್ಬೋದು ಅಥವಾ ಫೋನ್ಪೇ ಇರ್ಬೋದು ಅಥವಾ Paytm ಇರ್ಬೋದು, ಯಾವುದೇ ಒಂದು ಯೂಸರ್ಸ್ಗೂ ಕೂಡ ನೀವು ನಿಮ್ಮ ಒಂದು ಎಸ್ ಬಿ ಐನಿಂದ ಒಂದು ಪೇಮೆಂಟನ್ನು ಮಾಡಬಹುದು. ಮೊಬೈಲ್ ನಂಬರ್ ಮೂಲಕ ಇರ್ಬೋದು ಅಥವಾ ಅವರ QR ಮೂಲಕ ಇರ್ಬೋದು. ಯಾವುದೇ QR ನೀವು ಸ್ಕ್ಯಾನ್ ಮಾಡ್ಬೋದು. ಓಕೆನಾ, ಯಾವುದೇ QR ನೀವು ಯೋನೋ ಎಸ್ ಬಿ ಐ ಮೂಲಕ ಸ್ಕ್ಯಾನ್ ಮಾಡ್ಬೋದು. ಈ ರೀತಿ ನೀವು ಸ್ಕ್ಯಾನ್ ಪೇ ಫೀಚರ್ಸ್ನ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಯೂಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್